ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಯಶ್ವಿತಾ. ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ಫಿಶ್ ಸಾಂಬಾರು, ರಘು ಫಿಶ್ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಅರಿಶಿನ ಪುಡಿ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಟೊಮೊಟೊ, ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಆಮೇಲೆ ಮತ್ತು ಕೊತ್ತಂಬರಿ ಸೊಪ್ಪು. ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಹಾಕ್ಕೊಳ್ಳಿ. 2 ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಇಡೀದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ, ದೊಡ್ಡ ಟೊಮೊಟೊ ಒಂದು ತೊಗೊಂಡಿದ್ದೀನಿ ನಾನು. ಟೊಮೊಟೊನ ಹಾಕ್ಕೊಳ್ಳೋಣ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ. ನೀಟಾಗಿ ಫ್ರೈ ಆಗಬೇಕು. ಟೊಮೊಟೊ ಹಾಕೋತಾ ಇದ್ದೀನಿ. ದೊಡ್ಡ ಟೊಮೊಟೊ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಫ್ರೈ ಮಾಡಿ. ಇದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ. ಇದಕ್ಕೇ ಸ್ವಲ್ಪ ಮೀನು ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಹುಳಿ ಉಪ್ಪು ಖಾರ ಚೆನ್ನಾಗಿದ್ರೆ ಮೀನು ಸಾಂಬಾರು ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ನೀಟಾಗಿ ಫ್ರೈ ಮಾಡಿ. ಈ ಥರ ನೀಟಾಗಿ ಫ್ರೈ ಆಗಬೇಕು. ಅದು ನೋಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ಇವಾಗ ಮಸಾಲೆಗಳು ಆ್ಯಡ್ ಮಾಡ್ಕೋಬೇಕು. ಹುಳಿ ಹಾಕ್ಕೊಳ್ಳಿ. ಹುಳಿ, ಖಾರದ ಪುಡಿ ಅದೆಲ್ಲ ಇವಾಗ ಆ್ಯಡ್ ಮಾಡ್ಕೋಬೇಕು ಮಸಾಲೆನ. ಹುಳಿ ಹಾಕೋತಾ ಇದ್ದೀನಿ. ದೊಡ್ಡದ್ರಲ್ಲಿ ಒಂದು ಹಾಕೋತಾ ಇದ್ದೀನಿ ಹುಳಿ. ಆಮೇಲೆ 2 ಸ್ಪೂನು ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಮನೆಯಲ್ಲೇ ಮಾಡಿರೋದು, ಇದು ಪ್ಯೂರ್ ಆಗಿರೋದು, ಮನೆಯಲ್ಲೇ ಮಾಡಿರೋದು, ನಮ್ಮಮ್ಮ ಮಾಡಿರೋದು ಅರಿಶಿನ ಪುಡಿ. ಆಮೇಲೆ ಧನಿಯಾ ಪುಡಿ ಸ್ವಲ್ಪ 1-2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಒಂದಷ್ಟು ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ, ಒಂದು 1/4 ಹಾಕ್ಕೊಳ್ಳಿ ಸಾಕು. ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ಫಿಶ್ ಸಾಂಬಾರು ಚೆನ್ನಾಗಾಗಲ್ಲ. ನೋಡಿ ಇವಾಗ ಜಾರ್ಗೆ ಇದಿಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಳ್ಳಿ ಇದನ್ನು. ಆಮೇಲೆ ಇದಕ್ಕೇನೆ ಖಾರಕ್ಕೆ ತೆಂಗಿನಕಾಯಿ ಈ ಥರ ಇಷ್ಟು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ನೋಡಿ ಇವಾಗ ಇದು ಪೇಸ್ಟ್ ಆಗಿದೆ. ಈ ಥರ ಖಾರ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು ಖಾರ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಖಾರ ಎಲ್ಲ ಹಾಕ್ಕೊಂಡು ನಿಮಗೆ ಎಷ್ಟು ಸಾಂಬಾರು ಬೇಕು, ಮೀನು ಸಾಂಬಾರು, ನಾನು 1 kg ಫಿಶ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕು, ನಿಮ್ಗೆ ಎಷ್ಟು ಸಾಂಬಾರು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ಥರ ಎಲ್ಲನೂ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ಗೆ ಹಾಕ್ಕೊಬಿಡಿ. ಹುಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿದರೆ ಫಿಶ್ ಸಾಂಬಾರು ಚೆನ್ನಾಗಾಗುತ್ತೆ. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ತೆಳ್ಳಗಾದ್ರೂ ಸಾಂಬಾರು ಚೆನ್ನಾಗಾಗಲ್ಲ, ದಪ್ಪ ಇದ್ರೂ ಸಾಂಬಾರು ಚೆನ್ನಾಗಾಗಲ್ಲ. ಮೀಡಿಯಮ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಫಿಶ್ ಸಾಂಬಾರು. ಇವಾಗ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಉಪ್ಪು ಬೇಕು ನೋಡಿಬಿಟ್ಟು, ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಈ ಥರ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಸ್ವಲ್ಪ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಸಾಂಬಾರು. 1 kg ಫಿಶ್ಗೆ ಉಪ್ಪು ಹಾಕಿದ್ದೀನಿ. 1-2 ಸ್ಪೂನ್ ಉಪ್ಪು ಹಾಕಿದೆ. ಇವಾಗ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮೀನು ಸಾಂಬಾರಿಗೆ ಮೇನ್ ಕರಿಬೇವು ಸೊಪ್ಪು ಹಾಕಿದರೆ ಈ ಥರ ಕುದ್ಮೇಲೆ ಒಂದು 5 ಮಿನಿಟ್ಸು ಆಮೇಲೆ ಫಿಶ್ ಹಾಕ್ಕೊಳ್ಳಿ. ಎಲ್ಲ ಫಿಶನ್ನು ಹಾಕ್ಕೊಂಡು ಒಂದು 10 ನಿಮಿಷ ಮತ್ತೆ ಕುದಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬಿಟ್ಟು ಸೌಟ್ ಹಾಕಬೇಡಿ, ಅದಕ್ಕೆ ಬೇಯೋ ತನಕ ಬಿಡಿ. ನೋಡಿ ಇವಾಗ ಸಾಂಬಾರು ಆಗಿದೆ. ಈ ಥರ ತುಂಬ ಟೇಸ್ಟಿಯಾಗಿತ್ತು. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.